ಹೆಲೋ ಕನ್ನಡಿಗರೇ, ವೆಲ್ಕಮ್ ಟು ಮೈ ಚಾನಲ್ ದಿ ಹೋಮ್ ಮೇಡ್ ಕುಕ್, ರಿಯಲ್ ಫುಡ್ ಫಾರ್ ರಿಯಲ್ ಫ್ಯಾಮ್ಲೀಸ್. ಹೆಲೋ, ಇವತ್ತು ನಾನು ಪುಂಡೆಪಲ್ಲಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಅದು ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ನೀವು ಹೇಗೆ ಮಾಡ್ತೀರಾ, ನಾನು ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ. ಇದಕ್ಕೆ ನಾನು ಸ್ವಲ್ಪ ಪುಂಡೆಪಲ್ಲಿಯನ್ನು ತಗೊಂಡಿದ್ದೀನಿ. ಅದಕ್ಕೆ ನೀವು 2-3 ಟೈಮ್ಸ್ ವಾಶ್ ಮಾಡಿ ಒಂದು ಕುಕ್ಕರ್ಗೆ ಹಾಕಿಬಿಡಿ. ನೀವು ಪುಂಡೆಪಲ್ಲಿ ಯಾವ ಥರ ನಿಮಗೆ ಹುಳಿ ಇರುತ್ತೋ ಆ ಥರ ನೀವು ಮೆಣಸಿನ್ಕಾಯನ್ನು ತಗೋಬೇಕು. ನಾನು ಒಂದು 6 ಮೆಣಸಿನ್ಕಾಯನ್ನು ತಗೊಂಡಿದ್ದೀನಿ. ನಿಮಗೆ ಬೇಕಾದರೆ ನಿಮಗೆ ಟೇಸ್ಟಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಒಂದು 2 ಬ್ರಿಂಜಲನ್ನು ಹಾಕ್ತಾಯಿದ್ದೀನಿ. ಕಟ್ ಮಾಡ್ಕೊಂಬಿಟ್ಟು ಅದರಲ್ಲೇ ಹಾಕಿಬಿಡಿ. ಹಾಗೆ ಇದು ಹಾಕಿದ ಮೇಲೆ ನೀವು ಯಾವುದೇ ಉಪ್ಪನ್ನು ಆ್ಯಡ್ ಮಾಡಬಾರ್ದ್ರಿ. ಆ ಥರನೇ ಇದರಲ್ಲಿ ಹಾಕಿಬಿಡಬೇಕು. ನೋಡಿದ್ದೀರಾ, ಈ ಥರ ಕಟ್ ಮಾಡ್ಕೊಂಡಿದ್ರೆ ಸಾಕು. ಇವಾಗ ಇದು ಒಲೆ ಮೇಲೆ ಇಟ್ಬಿಡೋಣ. ಇಟ್ಬಿಟ್ಟು ನೀವು 3 ವಿಸಿಲ್ಸ್ ಹಾಕಿದರೆ ಸಾಕ್ರಿ. ನಿಮಗೆ ಚೆನ್ನಾಗಿ ಕುಕ್ ಆಗುತ್ತೆ. ಒಂದು ವಿಸಿಲ್ಗೆ ಏನಾಗುತ್ತಂದರೆ ಅದು ಹುಳಿ ಇರೋದ್ರಿಂದ ಬ್ರಿಂಜಲ್ ಅದು ಸರಿಯಾಗಿ ಕುಕ್ ಆಗಲ್ಲ. ಸೊ ನಾನು 1 ಟೀ ಗ್ಲಾಸ್ ಆಫ್ ವಾಟರ್ ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ಒಂದು 3 ವಿಸಿಲ್ಸ್ ಹಾಕಿಸ್ಬಿಡಿ. 3 ವಿಸಿಲ್ಸ್ ಹಾಕ್ಸಿದ್ರೆ ನಿಮಗೆ ಪರ್ಫೆಕ್ಟಾಗಿ ಕುಕ್ ಆಗುತ್ತೆ. ಮುಂಚೆನೇ ಹೇಳ್ತಾ ಇದ್ದೀನಿ, ಇದರಲ್ಲಿ ಯಾವುದೇ ಉಪ್ಪದು ಆ್ಯಡ್ ಮಾಡಬಾರ್ದು. ಉಪ್ಪದು ಆ್ಯಡ್ ಮಾಡಿದರೆ ಸರಿಯಾಗಿ ಕುಕ್ ಆಗಲ್ಲ. ಇವಾಗ 2 ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಇದು ಚೆನ್ನಾಗಿ ನಾವು ಪೀಸಸನ್ನು ಮಾಡ್ಕೊಂಬಿಡೋಣ. ನಾನು ಹೇಳೋದೇನೆಂದರೆ, ನನ್ನ ಚಾನಲನ್ನು ನೀವು ಖಂಡಿತ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನೂ ಮುಂದೆ ಹೋಗೋಕೆ ನನಗೆ ಚಾನ್ಸ್ ಇರುತ್ತೆ. ಈಗ ನಾವು ಈ ಥರ ಎಲ್ಲ ಬೆಳ್ಳುಳ್ಳಿಯನ್ನು ಸುಲಿದು ಬಿಡೋಣ. ನಿಮಗೆ ಟೇಸ್ಟಿಗೆ ತಕ್ಕಂತೆ ಹಾಕಬೇಕು. ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ. ಸೊ ನಾನು ಆ ಕ್ವಾಂಟಿಟಿಗೆ 2 ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಜೀರಾವನ್ನು ಹಾಕಿಬಿಡೋಣ. ಜೀರಾ ಹಾಕಿದ ಮೇಲೆ ಸ್ವಲ್ಪ ಹಾಕಿದರೆ ಸಾಕು. ಈಗ ಉಪ್ಪನ್ನು ಹಾಕಿಬಿಡೋಣ. ಈಗ ನಾನು ಎಲ್ಲ ಏನು ಆ್ಯಡ್ ಮಾಡ್ತಾ ಇಲ್ಲ. ನೋಡ್ರಿ ನೀವು ವಿಡಿಯೋ ಎಂಡ್ವರೆಗೆ ನೋಡಿದರೆ ಮಾತ್ರ ನಿಮಗೆ ಯಾವಾಗ ಏನು ಆ್ಯಡ್ ಮಾಡಬೇಕಂತ ಗೊತ್ತಾಗುತ್ತೆ. ಚಿಲ್ಲೀಸ್ ಆ್ಯಂಡ್ ಬ್ರಿಂಜಲ್ ಒಂದೇ ಆ್ಯಡ್ ಮಾಡಬೇಕು. ನೀವು ಪುಂಡೆಪಲ್ಲಿಯನ್ನು ಆ್ಯಡ್ ಮಾಡಬಾರ್ದು. ಅದು ಸ್ಮ್ಯಾಶ್ ಮಾಡಿಬಿಡಬೇಕು. ನೋಡಿರಾ, ಈ ಥರ ಹಾಕಿಬಿಟ್ಟಿದ ಮೇಲೆ ಪುಂಡೆಪಲ್ಲಿಯನ್ನು ಸ್ಮ್ಯಾಶ್ ಮಾಡಿ ಆಮೇಲೆ ಒಂದು ಸಲ ಮಿಕ್ಸಿಯನ್ನು ಆನ್ ಮಾಡಿ ಆಫ್ ಮಾಡಬಾರ್ಬೇಕು ಅಷ್ಟೇ. ಜಾಸ್ತಿ ಹೊತ್ತು ಆನ್ ಮಾಡಬಾರ್ದು. ಸೊ ಅವಾಗೇ ನಿಮ್ಗೆ ಟೇಸ್ಟ್ ಅನ್ನೋದು ಸೂಪರ್ ಇರುತ್ತೆ. ಮಿಕ್ಸಿಯನ್ನು ನೋಡಿದ ಮೇಲೆ ಉಪ್ಪನ್ನು ನೋಡ್ಕೊಂಬಿಡಿ. ನೀವು ಉಪ್ಪನ್ನು ನೋಡ್ಕೊಂಡ್ಬಿಟ್ಟು ಮತ್ತೆ ಆ್ಯಡ್ ಮಾಡ್ಕೊಂಬಿಡಿ. ಇವಾಗ ಪುಂಡೆಪಲ್ಲಿಯನ್ನು ಹಾಕಿ 1-2 ಸಲ ತಿರುಗಿಸ್ಬಿಟ್ಟು ಆಫ್ ಮಾಡಿಬಿಡಿ. ನಿಮಗೆ ಬೇಕಂದರೆ ಆನಿಯನ್ ಪೀಸಸನ್ನು ಆ್ಯಡ್ ಮಾಡಿ. ಸೂಪರ್ ಟೇಸ್ಟ್ ಇರುತ್ತೆ. ಬೇಕಂದರೆ ಅಲ್ಲ, ಆನಿಯನ್ ಪೀಸಸ್ ಆ್ಯಡ್ ಮಾಡಿದ್ರೇ ಟೇಸ್ಟ್ ಅನ್ನೋದು ಚೆನ್ನಾಗಿರೋದು. ನಿಮಗೆ ಪರ್ಫೆಕ್ಟ್ ಟೇಸ್ಟ್ ಬರುತ್ತೆ ಪುಂಡೆಪಲ್ಲಿ ಚಟ್ನಿ. ನೀವು ಯಾವ ಥರ ಮಾಡ್ತೀರಾ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಇದರಲ್ಲಿ ಫ್ರಾನ್ಸ್ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ನಮ್ಮ ತೆಲುಗು ಪೀಪಲ್ ಇದು ಕಂಪಲ್ಸರಿ ಆ್ಯಡ್ ಮಾಡ್ತಾರೆ. ನಿಮ್ಮ ಹತ್ರ ಇದ್ದರೆ ನೀವು ಇದನ್ನು ಆ್ಯಡ್ ಮಾಡಿ. ಇಲ್ಲಾಂದರೆ ಏನಾದರೂ ಚಿಪ್ಸ್ ಆದ್ರೂ ಇದರಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಆ ಥರನೂ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ನಾನು ಮೆಣಸಿನ್ಕಾಯಿ ಜಾಸ್ತಿ ಹಾಕೋದ್ರಿಂದ ಇವಾಗ ಡ್ರೈ ಚಿಲ್ಲೀಸನ್ನು ಹಾಕ್ತಾಯಿಲ್ಲ. ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ. ಆಯಿಲ್ ಹೀಟ್ ಆದಮೇಲೆ ಮಾತ್ರ ಒಗ್ಗರಣೆ ಹಾಕಬೇಕು. ಇವಾಗ ನಾನು ಸಾಸಿವೆ ಆ್ಯಂಡ್ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನಾನು ಇಲ್ಲಿ ಡ್ರೈ ಫ್ರಾನ್ಸನ್ನು ನೆನೆ ಇಟ್ಕೊಂಡ್ಬಿಟ್ಟಿದ್ದೀನಿ ಬಿಸಿ ನೀರಲ್ಲಿ. ಸೊ ಅವನ್ನ ತೆಗ್ಕೊಂಬಿಟ್ಟು ನಾನು ಆಯಿಲೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ನೋಡಿ. ಇವು ಈ ಥರ ಚೆನ್ನಾಗಿ ನೆಂದಿವೆ. ಇದರಲ್ಲಿ ಹಾಕ್ತಾಯಿದ್ದೀನಿ. ಈ ಸಲ ಯಾವಾಗಾದರೂ ಹೊರಗಡೆ ಹೋಗಿದರೆ ನೀವು ಇದನ್ನು ತೊಗೊಂಬಿಡಿ. ಭಾಳ ಚೆನ್ನಾಗಿರ್ತವೆ. ನಿಮ್ಮ ಕರಿಯಲ್ಲಿ ಹಾಕ್ಕೋಬೋದು. ಯಾವಾಗಾದರೂ ಬ್ರಿಂಜಲ್ ಕರೀಸ್ ಮಾಡ್ತಿರಲ್ಲ ಅದರಲ್ಲಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈ ಥರ ಫ್ರೈ ಮಾಡಿಬಿಟ್ಟು ಚಟ್ನಿಯನ್ನು ಇದರಲ್ಲಿ ಹಾಕಿಬಿಡಿ. ಚಟ್ನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ತಗೊಂಬಿಟ್ಟು ಸರ್ವ್ ಮಾಡ್ಕೊಂಬಿಡಿ. ಅಷ್ಟೇ ರೀ, ಸೂಪರ್ ಆ್ಯಂಡ್
ಟೇಸ್ಟಿಯಾಗಿರುವ ಪುಂಡೆಪಳ್ಳಿ ಚಟ್ನಿ ರೆಡಿ ಆಗುತ್ತೆ. ನಿಮಗಿದು ರೋಟಿ, ಚಪಾತಿ, ರೈಸ್ಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದು ನಮಗೆ ಕ್ಲೈಮೇಟ್ ಏನು ಚೆನ್ನಾಗಿದ್ದರೆ ಹೊರಗಡೆನೂ ಒಂದು ವಾರ ದಿನ ಏನು ಕೆಟ್ಟು ಹೋಗಲಾರ್ದೆ ಇರುತ್ತೆ. ಸೊ ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ. ಸೀಸನ್ ಬಂದುಬಿಟ್ಟಿದೆ, ಮಿಸ್ ಆಗಲಾರ್ದೆ ಟ್ರೈ ಮಾಡಿ. ಇದರಲ್ಲಿ ಭಾಳ ಐರನ್ ಎಲ್ಲ ಪೋಷಕಾಂಶಗಳಿದ್ದಾವೆ. ಸೊ ಯಾವಾಗಾದರೂ ನಮ್ಗೆ ಅವೈಲೇಬಲ್ ಏನು ಸಿಗುತ್ತೋ ಅದು ಖಂಡಿತ ಮಾಡ್ಕೊಂಡು ಬಿಡಬೇಕು. ನೀವು ಇನ್ನೂ ಹೊಸ ರೆಸಿಪೀಸ್ಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ರೆಸಿಪಿಯಿಂದ ನಿಮ್ಮ ಮುಂದೆ ಬರ್ತೀನಿ.